ನಮಸ್ಕಾರ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಿಮ್ಮ ನೆಚ್ಚಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿಯಲ್ಲಿ ಇವತ್ತಿನ ಸ್ಪೆಷಲ್ ಅಡಿಗೆಗಳು ಆಪಲ್ ಆಲೂ ಸಲಾಡ್, ಆಲೂ ಮಂಚೂರಿ, ಬಿಸ್ಕೆಟ್ ಬರ್ಫಿ, ಬ್ರೆಡ್ ಚಾಟ್. ಕೆಲವೊಮ್ಮೊಮ್ಮೆ ಕೆಲವರ ಬದುಕಲ್ಲಿ ಅಪೂರ್ವವಾದಂತ ಪ್ರೀತಿ, ಅಪೂರ್ವವಾದಂತ ಸ್ನೇಹ, ಅಪೂರ್ವವಾದಂತ ಬಾಂಧವ್ಯ ಇವೆಲ್ಲ ಕೆಲವೊಮ್ಮೊಮ್ಮೆ ಸಿಕ್ಕೋದು ತುಂಬಾನೇ ಅಪರೂಪ. ಆದ್ರೆ ಅಪೂರ್ವವಾದಂತ ಪ್ರೀತಿ, ಬಾಂಧವ್ಯ, ಸ್ನೇಹ ಇವೆಲ್ಲ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಹೌದು, ನಾನು ಯಾಕೆ ಅಪೂರ್ವ ಅಂತ ಅವಾಗ್ಲಿಂದ ಮಾತಾಡ್ತಿದ್ದೀನಿ. ತುಂಬಾನೇ ಮುದ್ದಾಗಿರುವಂತ ಅಪೂರ್ವ ಅವರ ನಟನೆಯಿಂದ ಎಲ್ಲರನ್ನು ಮೆಚ್ಚಿಸ್ತಾರೆ. ಅವ್ರಿಗೆ ಯಾವುದೇ ಪಾತ್ರನೂ ಕೊಟ್ಟು ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಅಭಿನಯಿಸ್ತಾರೆ. ಹೌದು, ಇವತ್ತು ನಮ್ಮ ಜೊತೆಗಿದ್ದಾರೆ ನಿಮ್ಮ ನೆಚ್ಚಿನ ಅಪೂರ್ವ ಅವರು. ಬನ್ನಿ, ಅವ್ರನ್ನ ವೆಲ್ಕಮ್ ಮಾಡೋಣ. ಬನ್ನಿ. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಕೇಳಕ್ಕಿಲ್ಲ. ಯಾಕೆ ಕೇಳಕ್ಕಿಲ್ಲ? ಅಯ್ಯೋ, ಪಿಕ್ಚರ್ನಾಗ ನೋಡ್ದಾಗ್ಲು ಎಷ್ಟ್ ಚಂದ ಕಾಣ್ತಿದ್ರೋ ಈಗ್ಲೂ ಅಷ್ಟೇ ಚಂದ ಕಾಣ್ತಿದ್ದೀರಾ ನೋಡಿ. ಸ್ವಲ್ಪ ಡುಮ್ಮಗಾಗಿದ್ದೀನಲ್ಲ? ಇಲ್ಲ ಹಂಗ ಅನಿಸ್ತಿಲ್ಲ. ಹಂಗೆ ಇದೀನಾ? ಹಂಗೆ ಇದ್ದೀರಿ. ಹೌದೇನ್ರಿ? ನಾನ್ ಹೆಂಗೆ ಅನಿಸ್ತೀವಿ? ನೀವು ಬಿಡಿಪ್ಪ, ನಿಮ್ ಕಾಸ್ಟ್ಯೂಮು, ನಿಮ್ ಮೇಕಪ್ ಬಗ್ಗೆ ಪ್ರತಿಯೊಬ್ರು ಮಾತಾಡ್ತಾರೆ. ಓ, ನಾನೇನ್ ಅನ್ಕೊಂಡೆ ಅಂದ್ರೆ ಆಲ್ರೆಡಿ ಹಿಂಗ ಆಗಿದ್ದೀನಲ್ಲ, ಅದಕ್ಕೆ ಅದನ್ನ ಹೇಳ್ತೀರೇನೋ ಅನ್ಕೊಂಡೆ. ಮಂಡ್ಯದವ್ರಲ್ವಾ ನೀವು? ಮಂಡ್ಯದಲ್ಲಿ ಯಾವ ಊರು? ಮಂಡ್ಯದ ಪಕ್ಕನೇ ಮಾರ್ಸಿಂಗ್ನಳ್ಳಿ ಅಂತ. ಮಂಡ್ಯ ಪಕ್ಕ? ಗೊತ್ತಿದೆ. ಮತ್ತೆ ಓ ಅಂತ ಕೇಳ್ತಿದ್ರಿ. ನಂಗೆ ಗೊತ್ತಿಲ್ಲ, ಅದಕ್ಕೆ ಕೇಳ್ದೆ ನಾನು. ಮಂಡ್ಯ ಅಂದ್ಮೇಲೆ ಎಲ್ಲ ನಮ್ದೇ ಕಣ ತಗೊಳ್ಳಿ. ಹೌದೇನ್ರಿ? ಸರಿ ರೀ, ಹಂಗಾರೆ ಓಕೆ. ಇವತ್ತು ಇದೇ ಖುಷಿಲಿ ಮಂಡ್ಯದವ್ರು ನನ್ ಜೊತೆ ಇದ್ದಾರಪ್ಪ. ಫುಲ್ ಜೋರಲ್ವಾ ಮಂಡ್ಯದವ್ರು? ಮತ್ತೆ ಹೆಂಗಸು ಜೋರ? ಎಲ್ಲಾರು ಜೋರೆ. ಮನ್ಸ್ ಸೋತ್ಬಿಟ್ರು ಅಂದ್ರೆ ಜೀವ ಕೊಡಕ್ಕೂ ಸೈ. ಹೌದಾ? ಏನಾದ್ರೂ ಹಂಗೆ ಹಿಂಗೆ ಮಾಡಿದ್ರೆ ತಲೆ ತೆಗಿಯಕ್ಕೂ ಸೈ. ಹಂಗಾರೆ ನಾನೇನು ಅದು ಇದು ತರ್ಲೆ ಮಾತಾಡ್ತೀನಿ ಅಂತ ಅನ್ಬಿಟ್ಟು ಆಮೇಲೆ ಅಡಿಗೆಯಲ್ಲಿ ಸುಮ್ನೆ ಜೀನಾಗೆ ನಾವು ದಿನಾಗ್ಲೂ ನೋಡುವಾಗ ನೀವು ಒಗ್ಗರಣೆ ಡಬ್ಬಿಗೆ ಹಾಕೋದು ನೋಡಿ ನಾನ್ ಮಾಡಿ ತಿಂದೆ ಹಿಂಗ ಅರ್ಧ ಆಗಿರೋದು. ಶುರು ಮಾಡೋಣವಾ? ಈಗ ನೀವು ಮಾಡೋದನ್ನ ಬೇರೆಯವ್ರು ತಿಂದು ನಿಮ್ ತರನೇ ಒಂಚೂರು ಹಿಂಗಾಗಿ. ಬೇಡ, ಅವರು ಹಂಗೆ ಇರ್ಲಿ, ಚೆನ್ನಾಗಿ ತಿನ್ಲಿ. ನಂತರ ಹಿಂಗೆ ಶುರು ಮಾಡೋಣ. ಖಂಡಿತ. ಯಾವ ರೆಸಿಪಿ ಫಸ್ಟ್ ಹೇಳ್ಕೊಡ್ತಾ ಇದ್ದೀರಾ? ಆಪಲ್ ಆಲೂ ಸಾಲಡು. ಆಪಲ್ ಆಲೂ ಸ್ಯಾಲಡು. ಸ್ಯಾಲಡು ಅಂತಾರ? ಅಪ್ಪ, ನನ್ಗೆ ಗೊತ್ತಿರೋಂಗೆ ಆಪಲ್ ಆಲೂ ಸ್ಯಾಲಡ್. ಅದ್ ನಿಮ್ ಕಡೆ ಹಾಗೆ. ಹೌದಾ? ನಾವು ಮಂಡ್ಯ ಅಲ್ಲ, ನಾವು ಒಂಥರ ನಿಮ್ಮವರೇ ಕಣ್ಣ. ಹಂಗೆ ನೀವು ಬೆಂಗಳೂರು ಭಾಷೆ ಮಾತಾಡ್ತಿದ್ದೀರಿ, ನಾ ಮಂಡ್ಯದ ಭಾಷೆ ಮಾತಾಡ್ತೀವಿ ಕಣ್ರಿ. ವ್ಯತ್ಯಾಸ ಅಲ್ವಾ? ಇವಾಗ ನಿಮ್ ಆಪಲ್ ಆಲೂ ಸ್ಯಾಲಡ್ ಗೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ಏನಂತ ಹೇಳ್ಬಿಡ್ತೀರಾ? ಸೇಬು, ಆಲೂಗೆಡ್ಡೆ, ದಾಳಂಬರಿ ಹಣ್ಣು, ಮತ್ತೆ ಚೆರಿ, ಇದು ಗರಂ ಮಸಾಲೆ ಪೌಡರ್, ಜೀರಾ ಪುಡಿ, ಮತ್ತೆ ಪುದೀನ ಸೊಪ್ಪು, ಉಪ್ಪು ಒಂದು ಚಿಟಿಕೆ ಅಷ್ಟು. ಶುರು ಮಾಡೋಣವಾ? ಫಸ್ಟ್ ಏನ್ ಬೇಕು? ಒಂದ್ ಬಟ್ಲು ಕೊಡಿ. ಒಂದ್ ಬಟ್ಲು ಕೊಡಿ. ಇಷ್ಟೊಂದು ಬಟ್ಲು ಕೊಡ್ಲಾ? ನನ್ ಸೈಜ್ ಅಷ್ಟೇ ಹೇಳ್ದೆ, ನಿಮ್ ಸೈಜ್ಗೆ ಇಷ್ಟು ಕೊಡಿ. ವಾ, ಕೈ ಬಿಟ್ಬಿಡ್ ನಂಗೆ. ಕೈ ಬಿಟ್ಬಿಡ್ ನಂಗೆ. ಬೇಡ ಕಣ್ರಿ, ನಮ್ದು ಆಮೇಲೆ ನಮ್ಮ ಅಡ್ಗೆ ಮನೇಲಿ ಇರೋದೇ ಅದು ಒಂದು. ಹಂಗೆ ಒಂದ್ ಸ್ಪೂನ್ ಕೊಡಿ. ಇಲ್ಲ, ಚಿಕ್ಕ ಸ್ಪೂನ್ ಕೊಡ್ತೀನಿ. ಇರ್ಲಿ ಬಿಡಿ, ಇದೆ. ಅಲ್ಲ, ನಿಮ್ಗೆ ಯಾಕೆ ಎಲ್ಲ ದೊಡ್ಡದೇ ಇಷ್ಟ? ಏನಕ್ಕೆ? ಆಮೇಲೆ ಕೇಳ್ಕೊಟ್ಟು ಮಾಡೋಣವಾ? ಇದು ಚಾಟ್ ಮಸಾಲ, ಜೀರಿಗೆ ಪುಡಿ, ಪುದೀನ ಸೊಪ್ಪು, ಆಮೇಲೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು. ಆಲೂಗಡ್ಡೆ ಬೇಯಿಸ್ಕೋಬೇಕಾದ್ರೆ ಅದಕ್ಕೇನು ಉಪ್ಪು ಹಾಕಿಲ್ಲ? ಹಾಕ್ಬೋದು, ಇಲ್ಲ ಅಂದ್ರೆ ಹಾಕ್ತೇನೂ ಇರ್ಬೋದು, ಏನ್ ಪರವಾಗಿಲ್ಲ. ಆದಷ್ಟು ಒಂಥರ ನನ್ಗೆ ಹೇಗೆ ಅನ್ಸದೆ, ತುಂಬಾ ಡಿಫ್ರೆಂಟ್ ಆಗಿದೆ. ಆಲೂಗಡ್ಡೆ ಜೊತೆಗೆ ಆಪಲ್ ಎಲ್ಲ ಅಂದ್ರೆ ಹೇಗೆ ಬ್ಲೆಂಡ್ ಆಗ್ಬೋದು ಅಂತ. ಅದು ಒಂಥರ ಅದು ಬಾಯಿಲಿ ಹೇಳೋದಕ್ಕಿಂತ ನಾವು ತಿಂದು ಅದನ್ನ ರುಚಿ ನೋಡೇ ಇದು ಮಾಡ್ಬೇಕು. ಫಸ್ಟ್ ನಾವು ನಮ್ಮ ಫ್ರೆಂಡ್ ಮನೇಲೆಲ್ಲ ಮಾಡಿದಾಗ ಅಯ್ಯೋ ಏನಪ್ಪಾ ಅಂತ ಹೇಳ್ಬಿಟ್ಟು ತಿನ್ನಕ್ಕೆ ಹೋಗ್ಲಿಲ್ಲ. ಸರಿ, ಎಲ್ಲಾರು ತಿಂತಿದಾರಲ್ಲ ಅಂತ ಒಂದ್ ಸ್ಪೂನ್ ತಿಂದಿದ್ದು. ಈಗ ಫಸ್ಟ್ ನಾನೇ ಅಲ್ಲೋ ಅವ್ರ ಮನೆಗೆ ಹೋದ್ರೆ ಫಸ್ಟ್ ಖಾಲಿ ಆಗಿರುತ್ತೆ. ಈ ಚೆರಿನ ನಾವು ಒಂದು ಬರೀ ಡೆಕೋರೇಷನ್ ಯೂಸ್ ಮಾಡ್ತಾ ಇದೀವಾ? ಹಾಗೆ ನಿಮ್ ಮಗಳು ಏನೋ ಮುದ್ದೆ ತುಂಬಾ ಇಷ್ಟ ಪಡ್ತಾಳಂತಲ್ಲ, ಹೌದಾ? ಹೌದು ಅಲ್ವಾ? ಸೊ ನಿಮ್ ಜೊತೆಗೆ ಇದನ್ನ ಟೇಸ್ಟ್ ಮಾಡಕ್ಕೆ ಮಗಳು ಕರ್ಕೊಂಬಂದ್ರೆ ಹೇಗಿರುತ್ತೆ? ಸೊ ಕರ್ಬಿಡಿ, ನಿಮ್ ಸ್ಟೈಲ್ ಅಲ್ಲಿ ನಿಮ್ ಮಗಳನ್ನ ಹೇಗೆ ಕರಿತೀರಾ? ಪ್ರೀತಿನ, ಫುಲ್ ಲವ್ ಇಂದ. ಆಕ್ಟಿಂಗ್ ಎಲ್ಲ ಆಕ್ಟಿಂಗ್ ಎಲ್ಲ ಬೇಡ, ಒರಿಜಿನಾಲಿಟಿಲಿ ಹೆಂಗ್ ಕರಿತೀರಾ ನಿಮ್ ಮಗಳನ್ನ ಫುಲ್ ಲವ್ ಆದಾಗ? ಏಂಜಲ್ ಹೆಂಗ್ ಕರ್ದಿದ್ದು?
ಹೆಂಗ್ ಕರ್ದಿದ್ದು? ಏಂಜಲ್. ಸರಿ. ಪ್ರೀತಿಯಿಂದ ಮನೇಲಿ ಕರೆಯೋದು. ಅವಳ ಹೆಸರು ಧನಲಕ್ಷ್ಮಿ ಅಂತ. ನಾವು ಕರೆಯೋದು ಮಾತ್ರ ಏಂಜಲ್. ಏಂಜಲ್ 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 ಬನ್ನಿ. ಫೈನಲಿ ಏಂಜಲ್ ಇಸ್ ಸೀನ್. ಹಾಯ್, ಹೇಗಿದ್ದೀರಾ ಧನಲಕ್ಷ್ಮಿ? ವೆಲ್ಕಮ್ ಟು ಒಗ್ಗರಣೆ ಡಬ್ಬಿ. ಸೊ ಏನ್ ಓದ್ತಾ ಇರೋದು? 10th ಸ್ಟ್ಯಾಂಡರ್ಡ್ ಓದ್ತಾ ಇರೋದು. ಅಮ್ಮಂಗಿಂತ ಹೈಟು. ಓಕೆ. ಅಮ್ಮ ಶೂಟಿಂಗ್ ಇಂದ ಬಂದ ತಕ್ಷಣ ನೀವು ಅಮ್ಮಂಗೆ ಅಡ್ಗೆ ಮಾಡಿಟ್ಟಿರ್ತೀರೋ ಅಲ್ಲ ಅಮ್ಮನೇ ಬಂದು ಅಡ್ಗೆ ಮಾಡ್ಬೇಕಾ ಹೇಗೆ? ನನಗೆ ಅಮ್ಮನ ಕೈ ರುಚಿ ತಿನ್ನಕ ಇಷ್ಟ, ಅದಕ್ಕೆ ಮಮ್ಮಿನೇ ಬಂದ್ ಮಾಡ್ಲಿ ಅಂತ ನಾನು ಏನು ಮಾಡಿರಲ್ಲ. ಸ್ವೀಟ್ ನೋಡಿದ್ರ. ಆದ್ರೂ ಒಂದೊಂದ್ಸರಿ ತೀರಾ ನನ್ಗೇನಾರು ಇದಾಗ ಮಾಡಿ ಅಂದ್ರೆ ಸೂಪರ್ ಆಗಿ ಒಂದು ಟೊಮೊಟೊ ಗೊಜ್ಜು ಮಾಡ್ತಾಳೆ. ಅಷ್ಟೇ ಗೊತ್ತಿರೋದಾ? ಓಕೆ ಓಕೆ. 10th ಸ್ಟ್ಯಾಂಡರ್ಡ್ ಒಂದ್ ಲೆವೆಲ್ಗೆ ಓಕೆನಪ್ಪ. ಹೌದಾ? ಅಲ್ವಾ? ನಾವೆಲ್ಲ ಹೆಂಗ್ ಮಾಡ್ತಿದ್ವಿ ಇಲ್ಲ, ಅನ್ನಾನು ಮಾಡ್ತೀನಿ, ಮರ್ತೋಗ್ಬಿಟ್ರೆ. ನೋಡಿದ್ರ ಅನ್ನ ಎಲ್ಲ ಮಾಡ್ತಾರೆ. ಓಕೆ. ಸೊ ಈಗ ಆಲ್ರೆಡಿ ರೆಸಿಪಿ ರೆಡಿ ಇದೆ, ಕಲರ್ಫುಲ್ ಆಗಿರುವಂತ ರೆಸಿಪಿ. ತಿನ್ನೋಣವಾ? ಹಾ ಖಂಡಿತ. ನಾನ್ ವೇಟ್ ಮಾಡ್ತಾ ಇದ್ದೀನಿ. ತುಂಬಾ ಫಾಸ್ಟ್ ನಿಮ್ ತರನೇ. ಹೌದು, ಇದಂತೂ ಅರ್ಜೆಂಟ್ಗೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಹೆಲ್ದಿ ಕೂಡ. ಓಕೆ. ಸೊ ರೆಡಿ ಅಲ್ವಾ? ಆಲೂ ಆಪಲ್ ಸ್ಯಾಲೆಡ್. ಸ್ಯಾಲೆಡ್. ಥ್ಯಾಂಕ್ ಯು ಸೋ ಮಚ್. ಟೇಸ್ಟ್ ಮಾಡ್ಲಾ? ಖಂಡಿತ. ಅಯ್ಯೋ ಭಯ ಆಗ್ತಿದೆ. ಬೇಡಪ್ಪ. ಆಮೇಲೆ ಮಂಡ್ಯದವರು ಹೇಳಿದ್ರಲ್ಲ, ಕೊಟ್ರೆ ಪ್ರಾಣ ಕೊಟ್ಬಿಡ್ತಾರೆ, ಇಲ್ಲ ಅಂದ್ರೆ ಮಾತ್ರ ಮೊದಲನೇದಪ್ಪ, ಸೆಕೆಂಡ್ ಹೋಗೋದೇ ಇಲ್ಲ. ಟೇಸ್ಟ್ ಮಾಡ್ಲಾ? ಸಿಕ್ಕಾಪಟ್ಟೆ ಸಕ್ಕದಾಗಿದೆ. ಮತ್ತೆ ಬೇಗ ಮಾಡ್ಕೋಬಹುದು. ತುಂಬಾ ಬೇಗ, ತುಂಬಾ ಫಾಸ್ಟ್, ಮತ್ತೆ ತುಂಬಾ ಹೆಲ್ದಿ. ನೀವ್ ಹೇಳ್ದಂಗೆ ಒಂದ್ ಬೌಲ್ ತುಂಬಾ ತಿಂದ್ರು ಬೇಗ ಖಾಲಿ ಆಗೋದೇ ಇಲ್ಲ. ಇನ್ನು ತಿಂತಾನೆ ಇರ್ಬೇಕು ಅಂತ. ಮತ್ತೆ ತಿಂದ ಮೇಲೆ ಹೆವಿ ಅಂತಾನು ಫೀಲ್ ಆಗಲ್ಲ. ಹೌದು. ಡಯಟ್ ಕಾನ್ಶಿಯಸ್ ಇರೋರ್ಗೂ ಒಳ್ಳೇದು, ಹೆಲ್ತ್ ಕಾನ್ಶಿಯಸ್ ತುಂಬಾ ಇರೋರ್ಗೂ ತುಂಬಾ ಒಳ್ಳೇದು. ತುಂಬಾ ಚೆನ್ನಾಗಿದೆ. ಅದ್ರ ಜೊತೆ ಚಾಟ್ ಮಸಾಲ ಏನ್ ಹಾಕಿದಿರಲ್ಲ ಅಲ್ಲಲ್ಲಿ ಸಿಗ್ತಾ ಇದೆ. ನೀವ್ ಹೇಳಿದಾಗ ಮೈಲ ಜುಮ್ಮಂತ ಇದೆ. ನಾನಂತೂ ಟೇಸ್ಟ್ ಮಾಡಿದೆ, ನಂಗಂತೂ ತುಂಬಾ ಇಷ್ಟ ಆಯ್ತು. ಮನೆಗೆ ಯಾರು ಗೆಸ್ಟ್ ಬಂದ್ರೆ ಬರೀ ಅವ್ರಿಗೆ ಆಲೂಗಡ್ಡೆ ಹಾಕ್ಬಿಟ್ಟು ಎಣ್ಣೆಲಿ ಫ್ರೈ ಮಾಡ್ಕೊಡೋದು, ಆಪಲ್ ಪೀಸಸ್ ಎಲ್ಲ ಕಟ್ ಮಾಡ್ಕೊಡೋದು, ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಕಲರ್ಫುಲ್ ಆಗಿ ತರ ಮಾಡ್ಕೊಟ್ರೆ ಅವ್ರಿಗೂ ಸಿಕ್ಕಾಪಡೆ ಜುಮ್ಮನತ್ತಲ್ವಾ. ಆಪಲ್ ಆಲೂ ಸಲಾಡ್ ಮಾಡುವ ವಿಧಾನ: ಒಂದು ಬಟ್ಟಲಿಗೆ ಆಪಲ್, ಆಲೂಗಡ್ಡೆ, ದಾಳಿಂಬೆ, ಚಾಟ್ ಮಸಾಲ, ಜೀರಿಗೆ ಪುಡಿ, ಪುದೀನಾ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಶ್ರಣ ಮಾಡಿ ಸರ್ವಿಂಗ್ ಬೌಲ್ಗೆ ಹಾಕಿ ಅದರಲ್ಲಿ ಚೆರಿಯನ್ನು ಇಟ್ಟು ಅಲಂಕರಿಸಿದರೆ ಆಪಲ್ ಆಲೂ ಸಲಾಡ್ ಸವಿಯಲು ಸಿದ್ಧ. ನೆಕ್ಸ್ಟ್ ರೆಸಿಪಿ ಏನು ಹೇಳ್ಕೊಡ್ತಾ ಇದ್ದೀರಾ? ಆಲೂ ಮಂಚೂರಿ. ಆಲೂಲಿ ಮಂಚೂರಿ ಮಾಡ್ತೀರಾ? ಇದೇನೋ ಆಲೂ ಎಲ್ಲ ಹಾಕ್ಬಿಟ್ಟು. ನಿಮ್ಗೆ ಆಲೂ ಅಂದ್ರೆ ತುಂಬಾ ಇಷ್ಟನಾ? ಮೊದ್ಲು ಇಷ್ಟ ಆಯ್ತು, ಈಗ ಹಿಂಗ ಆದ್ಮೇಲೆ ಅದನ್ನೆಲ್ಲ ಕಮ್ಮಿ ಮಾಡಿ. ಆದ್ರೂ ನೀವ್ ಆಗ್ಬಿಟ್ಟಿದ್ದೀರಾ, ಅದಕ್ಕೆ ಇಷ್ಟ ಇಲ್ಲ ಅಲ್ವಾ? ನಮ್ಮನ್ನ ಆ ಲೆವೆಲ್ ತಗೊಂಡು ಹೋಗ್ಬೇಕು ಅಂತ. ಖಂಡಿತ ಇಲ್ಲ. ಇವತ್ತು ಒಂದ್ ದಿವಸ ತಿನ್ನಿ, ಯಾವಾಗ್ಲಾರು ತಿಂಗಳಿಗೆ ಒಂದ್ಸರಿ ಮಾಡ್ಕೊಂತೀನಿ. ಅವಾಗ ನಿಮ್ಗೆ ವ್ಯತ್ಯಾಸ ಇದು ಎಲ್ಲ ಆಗ್ಬಿಟ್ಟ. ಓಕೆ ಫೈನ್. ಆಲೂ ಮಂಚೂರಿ ಫುಲ್ ಖಾರ ಇರುತ್ತಾ, ಸ್ವೀಟಿಶ್? ಅದು ನಮ್ಗೆ ಹೇಗ್ ಬೇಕೋ ಹಾಗೆ. ಹೇಗ್ ಬೇಕೋ ಈಗ ಮೀಡಿಯಂ ಮಾಡ್ತಾ ಇದ್ದೀನಿ ನಾನು. ಓಕೆ ಫೈನ್. ಶುರು ಮಾಡೋಣವಾ? ಏನ್ ರಿಯಾಕ್ಷನ್ ಅಂತಲ್ಲ, ಹೆಂಗ್ರಿ ಅದು ರಿಯಾಕ್ಷನ್ ಒಂಚೂರು ಕೊಡಿ. ಇನ್ನೂ ಸ್ವಲ್ಪ ಜಾಸ್ತಿ ವಿತ್ ಆಲೂ ಅಪೂರ್ವ. ಹೇಗಿದೆ ಗೊತ್ತಾ, ಇಲ್ಲಿ ಕೀ ಅಂತ ಕೊಟ್ಟ ತಕ್ಷಣ ಇರೋದು ರಿಯಾಕ್ಷನ್ ಬರ್ತಲ್ಲ, ಹಂಗಿದೆ. ನಮ್ಮ ಆಕ್ಟಿಂಗ್ ನೋಡಿ ನಾವೇ ನಗೋದೇನಂದ್ರೆ ಬರಪ್ಪ, ನೀವ್ ಬಿಡಿಪ್ಪ. ಓಕೆ, ಈಗ ಆಲೂ ಅಪೂರ್ವ ಅವರು ನೆಕ್ಸ್ಟ್ ಆಲೂ ಮಂಚೂರಿ ಮಾಡ್ತಾರಂತೆ. ಆಲೂ ಮಂಚೂರಿಗೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ಒಂದ್ ಸ್ವಲ್ಪ ಹೇಳ್ಬಿಡಿ. ಬೇಯಿಸಿರೋ ಆಲೂಗೆಡ್ಡೆ, ಉಪ್ಪು, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಕಾರ್ನ್ಫ್ಲವರ್, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಚಿಲ್ಲಿ ಸಾಸ್, ಟೊಮೊಟೊ ಸಾಸ್, ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ. ಫಸ್ಟ್ ಆಲೂಗೆಡ್ಡೆ ಬೇಯಿಸಿರೋದು ಈ ತರ ಕಟ್ ಮಾಡ್ಕೋಬೇಕು. ಒಂದು ಸ್ಪೂನ್ ಕೊಡಿ ಹಾಗೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಖಾರದ ಪುಡಿ, ಅದನ್ನು ಅಷ್ಟೇ. ತೀರಾ ಬೇಕು ಅಂದ್ರೆ ಹಾಕೋಬೇಕಿಲ್ಲ, ಅಂದ್ರೆ ಇಲ್ಲಿ ಮೆಣಸಿನ್ಕಾಯಿ ಎಲ್ಲ ಇದಿಟ್ಕೊಂಡಿದೀವಲ್ಲ, ಹಾಗಾಗಿ ಹೆಚ್ಚಿಗೆ ಬೇಕಾಗಲ್ಲ. ಇದನ್ನ ಮಿಕ್ಸ್ ಮಾಡಿ ಇಟ್ಬಿಡೋದು. ನೀವು ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ರೆ ಇನ್ನೂ ಬೆಟರ್ ಅಲ್ವಾ? ಹೌದು, ಆದ್ರೆ ಇದು ಸ್ವಲ್ಪ ಕ್ರಿಸ್ಪಿಯಾಗಿ ಖಾರ ಹೋಗಿರಲ್ಲ, ಇದರಲ್ಲೇ ಸಂಪೂರ್ಣವಾಗಿರುತ್ತೆ. ಇನ್ನೊಂದು ಬಟ್ಲು ಕೊಡಿ. ಕಡಲೆ ಹಿಟ್ಟು 2 ಸ್ಪೂನು. ಕಡಲೆ ಹಿಟ್ಟು 2 ಸ್ಪೂನ್. ಓಕೆ. ಅಕ್ಕಿ ಹಿಟ್ಟು 2 ಸ್ಪೂನು. ಸೊ ಒಂದೇ ಪ್ರಮಾಣದಲ್ಲಿ ತಗೋಬೇಕಾ? ತಗೊಂಡ್ರೆ ಚೆನ್ನಾಗಿರುತ್ತೆ. ಓಕೆ. ಕಾರ್ನ್ಫ್ಲವರ್ 2 ಸ್ಪೂನ್. ಕಾರ್ನ್ಫ್ಲವರ್ ಕೂಡ 2 ಸ್ಪೂನ್. 2 ಸ್ಪೂನ್. ಸ್ವಲ್ಪ ನೀರು ಕೊಡಿ.
ಇದಕ್ಕೂ ಸ್ವಲ್ಪ ಖಾರದ ಪುಡಿ ಮತ್ತು ಉಪ್ಪು ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಹಾಕ್ಬೇಕು, ಯಾಕೆಂದರೆ ನಾವು ಅಲ್ಲಲ್ಲಿ ಇದಕ್ಕೆ ಸೇರಿಸ್ತಾ ಬರ್ತಾ ಇದ್ದೀವಿ ಅದಕ್ಕೆ. ಸೊ ಗಂಟು ಇಲ್ಲದೆ ಇರೋ ಥರ ನೀಟಾಗಿ ಹಾಂ ಮಿಕ್ಸ್ ಮಾಡ್ಕೊಳ್ಳಿ. ಹೌದು. ಸೊ ಮಂಚೂರಿಗೆ ಏನಾದ್ರು ಪ್ಯಾನ್ ಇಟ್ಕೋಬೇಕಾ? ಹೌದು. ಕಾಯ್ಕೆ ಇಟ್ಕೊಂಡ್ಬಿಡೋಣ. ಹಾಂ. ಎಣ್ಣೆ ಹಾಕೊಳ್ಳೋಣ ಅಲ್ಲ? ಹ್ಞೂ. ಇಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ, ಸಾಕಾ? ಮತ್ತೆ ಇದನ್ನ ಇದಕ್ಕೆ ಡೈರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋದು. ಇವಾಗ ಉಪ್ಪು ಮತ್ತೆ ಖಾರದ ಪುಡಿ ಹಾಕಿ ಸ್ವಲ್ಪ ಹೊತ್ತು ಇಟ್ಟಿದ್ರೆ ಬಿಡಬೇಕು. ನೀವು. ಓಕೆ. ಆಮೇಲೆ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ಅಪೂರ್ವ ಅವ್ರು ತುಂಬಾ ಜೋರ ತುಂಬಾ ಸೈಲೆಂಟಾ? ಕೋಪ ಬರೋ ತನಕ ತುಂಬಾ ಸೈಲೆಂಟು, ಹಾ. ಕೋಪ ಬಂದ್ರೆ ತುಂಬಾ ಜೋರು. ಬಟ್ ನನಗೆ ಗೊತ್ತಿರೋದು ನಿಮ್ಮ ಪ್ರಕಾರ ಏನು ಗೊತ್ತಾ, ಐ ಮೀನ್ ನನಗೆ ನಿಮ್ಮ ಬಗ್ಗೆ ಗೊತ್ತಿರೋದು, ಈಗ ಸಾಮಾನ್ಯವಾಗಿ ನಾವು ಶೂಟಿಂಗ್ ಎಲ್ಲ ಹೋದಾಗ ಮಾತಾಡ್ತಿರ್ತೀವಲ್ಲ, ಈ ಆರ್ಟಿಸ್ಟ್ ಹಾಗೆ, ಈ ಆರ್ಟಿಸ್ಟ್ ಹೀಗೆ ಅಂತ. ಅಲ್ಲಿ ಯಾರೋ ಒಬ್ರು ನಂಗೆ ಹೇಳಿದ್ರು, ಈಗ ಹೇರ್ ಸ್ಟೈಲಿಸ್ಟ್ ಹೇಳಿದಂತ ಒಂದು ವಿಷಯ ನಾನು ಹೇಳೋಕೆ ಇಷ್ಟಪಡ್ತೀನಿ. ಯಾವುದೋ ಒಂದು ಶೂಟಿಂಗ್ ಸಮಯದಲ್ಲಿ ಹೀರೋಯಿನ್ ಮತ್ತೆ ಹೇರ್ ಸ್ಟೈಲಿಸ್ಟ್ ಇಬ್ರು ಎಲ್ಲೋ ಬ್ಯಾಲ್ಕನಿಲಿ ನಿಂತಿದ್ದಾಗ ಏನೋ ಕೆಳಗ್ ಬಿದ್ರಂತೆ. ಅಲ್ಲಿಂದ ಹೀರೋಯಿನ್ ಮುಖ ನೋಡ್ಕೊಂಡು ಹೇರ್ ಸ್ಟೈಲಿಸ್ಟ್ ಮತ್ತೆ ಹೀರೋಯಿನ್ ಇಬ್ರು ಕೆಳಗ್ ಬಿದ್ದಾಗ ಹೀರೋಯಿನ್ ಎಲ್ಲರೂ ಕರ್ಕೊಂಡೇನೋ ಹಾಸ್ಪಿಟ್ಲ್ಗೆ ಹೋದ್ರಂತೆ. ಹೇರ್ ಸ್ಟೈಲಿಸ್ಟ್ ನ ಯಾರು ಗಮನಿಸ್ಲಿಲ್ವಂತೆ. ಆಗೇನೋ ನೀವು ಕರ್ಕೊಂಡು ಹೇರ್ ಸ್ಟೈಲಿಸ್ಟ್ ನ ಹಾಸ್ಪಿಟ್ಲಿಗೆ ಸೇರಿಸಿದಂತ ಒಂದು ಇನ್ಸಿಡೆಂಟ್ ನ ಅವ್ರು ನಂಗೆ ಹೇಳಿದ್ರು. ನಿಜಾನ ಅದು? ಖಂಡಿತ. ಆದ್ರೆ ಅಲ್ಲಿ ವಾತಾವರಣಕ್ಕೆ ಆತರ ನೋಡಿ ಮಾಡೋದು ನಮ್ದು ಮೊದಲಿಂದ ಇದು. ಯಾಕೆಂದ್ರೆ ಯಾರು ಇಲ್ಲ ಅಂದಾಗ ನಮ್ಮ ಅಗತ್ಯ ಅವ್ರಿಗೆ ಜಾಸ್ತಿ ಇರುತ್ತೆ. ಖಂಡಿತ. ಆಗಿದೆ ಅಲ್ವಾ? ಎಣ್ಣೆ ಕಾದಿದೆ? ಹಾ, ಕಾದಿದೆ. ಯಾವ ಅಡಿಗೆ ತುಂಬಾ ಇಷ್ಟ ಅಮ್ಮ ಮಾಡೋ ಅಡಿಗೆ? ಚಿಕನ್. ಚಿಕನ್. ಆಹಾ. ಓಕೆ, ಇದಾಯ್ತು. ಒಂದು ಬಟ್ಲು. ನಿಮ್ಮ ಫೇವ್ರೆಟ್ ಆಲೂ ಎಲ್ಲ ಡೀಪ್ ಫ್ರೈ ಮಾಡಾಯ್ತು. ಈಗ ನೆಕ್ಸ್ಟ್ ಪ್ರಾಸೆಸ್ ಏನು? ನೆಕ್ಸ್ಟ್ ನೀವು ಬಾಣ್ಲಿ ಕೊಟ್ರೆ ಹಾಗೆ ಮಾಡಿ ತೋರಿಸ್ತೀನಿ. ಅಪ್ಪ ಪುಣ್ಯಕ್ಕೆ ಹಿಂಗ್ ಬಾಣ್ಲಿ ಅಂತಿದ್ರೆ ಇವಾಗೇನೋ ಈ ಲೆವೆಲ್ ಬಂದಿದೆ ಬಾಣ್ಲಿ ಏನದು? ನಿಮ್ಮ ನೋಡಿ ತುಂಬಾ ಆಸೆ ಆಗ್ತಿದೆ ನಾನು, ಯಾವಾಗ ಈಗ ಆಗ್ತೀನಿ ಸಣ್ಣ ಅಂತ. ನಂತರನಾ? ನಿಮ್ ಪಕ್ಕದಲ್ಲಿ ನಾನು ಸಣ್ಣನೇ ಕಾಣ್ತಾ ಇದೀನಿ, ಆದ್ರೆ ನಾನೇನ್ ಸಣ್ಣ ಇಲ್ಲ. ಸೊ ಈಗ ನೆಕ್ಸ್ಟ್ ಪ್ರಾಸೆಸ್ ಮಂಚೂರಿ ಮಾಡೋದು. ಹೌದು. ಫುಲ್ ಕೋಪ ಮಾಡ್ಕೊಂಡು ಖಾರ ಖಾರ ಎಲ್ಲ ಹಾಕಿ. ಇಲ್ಲ ಇಲ್ಲ ಇಲ್ಲ, ನೀವೆಷ್ಟು ಮುದ್ದ ಕಾಣ್ತಾ ಇದ್ದೀರೋ ಅಷ್ಟೇ ಎಲ್ಲ ಕಮ್ಮಿ ಹಾಕಿ ಕೊಡ್ತೀನಿ. ಸರಿನಾ? ಓಕೆ. ಅಪೂರ್ವ ಅವರೇ ಎಲ್ಲ ಕಟ್ ಮಾಡಿದಾಯ್ತಾ? ಓ ಸೂಪರ್. ಪಟ್ಟ ಪಟ್ಟ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ನಿಮ್ ತರನೇ ಸಿಕ್ಕಾಪಟ್ಟೆ ಫಾಸ್ಟ್ ಬಿಡ್ರಿ ನಿಮ್ ಕೈ ಕೂಡ. ಓಕೆ, ಸೊ ನೆಕ್ಸ್ಟ್ ಬಾಣ್ಲಿ ಕೊಡಿ. ಅಪ್ಪ ಬಾಣ್ಲಿ ಕೊಡಿ, ಬಾಣ್ಲಿ ಕೊಡಿ. ಬಾಣ್ಲಿ ಇಷ್ಟು ಇವಾಗ ಒಂಚೂರು ಆಯಿಲ್ ಬೇಕಾ? ಅಪೂರ್ವ ಚೆನ್ನಾಗಿ ಡಾನ್ಸ್ ಮಾಡ್ತಾರಂತೆ, ಹೌದಾ? ಹೇಗ್ ಕಾಣಿಸ್ತೀನಿ ಅಲ್ಲ, ಮನೆಯಲ್ಲಿ ಕೋಪ ಬಂದಾಗ ಡಾನ್ಸ್ ಮಾಡೋದು ಅದ್ ಬೇರೆ, ಡಾನ್ಸ್ ಮಾಡೋದ್ ಕೇಳ್ತಿಲ್ಲ. ಅದಲ್ಲ, ನಾನ್ ನೋಡಿದ್ರೆ ಹೆಂಗ್ ಕಾಣಿಸ್ತೀನವ ನಿನ್ಗೆ? ಮುದ್ದಾಗಿ ಗುಂಡ್ಗುಂಡ್ ಆಪಲ್ ತರ, ಹಾಲು ತರ, ಗಿರಿರಾಜ ಕೋಳಿ ತರ ಕಾಣ್ತೀರಾ. ಇದು ನಾಟಿಕೊಳ್ಳಿ. ಅದ್ ತಾಟಿಕೊಳ್ಳಿ ಪಾಪ ಅದು. ಸ್ವಲ್ಪ ಸಿಡಿಯುತ್ತೆ, ಹುಷಾರು. ಈರುಳ್ಳಿ ಎಷ್ಟು ಈರುಳ್ಳಿ ಹಾಕೋತಾ ಇದ್ದೀರಾ? ಒಂದು ಟೀ ಸ್ಪೂನಲ್ಲಿ ಒಂದು 4 ಸ್ಪೂನು, ಇಲ್ಲಾಂದ್ರೆ ಚಿಕ್ಕದು ಒಂದಿಷ್ಟು ದಪ್ಪ ಈರುಳ್ಳಿ ಸಾಕು. ಸೊ ಈಗ ಆಲ್ರೆಡಿ ನೀವು ಡೀಪ್ ಫ್ರೈ ಮಾಡಿರುವಂತ ಆಲೂಸ್ನ ಅದಕ್ಕೆ ಹಾಕೋತಾ ಇದ್ದೀರಾ? ಹಾಕೋಬೇಕು ಇದಕ್ಕೆ. ಅಪೂರ್ವ ಅವ್ರಿಗೆ ಒಬ್ಳೆ ಮಗಳ ಅಥವಾ? ಇವಳು ಒಬ್ಳು, ಮಗ ಚಿಕ್ಕವನು. ಮಗ ಚಿಕ್ಕವನು. ಮಗನ್ಗೆ ಎಷ್ಟು ವರ್ಷ? ಅವನು ಈಗ 5th ಸ್ಟ್ಯಾಂಡರ್ಡ್. 5th. ಬೇರೆ ಕೊಡ್ಲಾ? ಇಲ್ಲ, ಸಾಕಿದೆ. ಅವನು ಎಷ್ಟು ತೀಟೆ ಅಂದ್ರೆ ಅಪ್ಪ, ನಮ್ಮ ಅತ್ತೆ ಮನೇಲಿ ಬಿಟ್ಬಿಟ್ಟಿದ್ದೀನಿ ಹೊಸೂರಲ್ಲಿ. ಹೋಗಿ ನೋಡ್ಕೊಂಡ್ ಬರ್ತೀನಿ. ಅವ್ನಿಗೇನು ಚಿಂತೆ ಇಲ್ಲ. ನಾನು ಹೋದ್ರೆ ಇನ್ನೂ ಅವ್ನಿಗೆ ಟೆನ್ಷನ್, ಅಮ್ಮ ಬಂತು ಇಲ್ಲೇ ಕೂತ್ಕೋಬೇಕು, ಇಲ್ಲೇ ನಿಂತ್ಕೋಬೇಕು, ಆ ಥರ ಇದು. ಇಲ್ಲ ಅಂದ್ರೆ ಅವ್ನ ಮನ್ಮನೆ ಹೆಂಗ್ ಆಡ್ತಿರ್ತಾನೆ ಅಂದ್ರೆ ಕೋತಿಗೂ ಅವ್ನಿಗೆ ಯಾವ್ದು ವ್ಯತ್ಯಾಸ ಇರಲ್ಲ. ಸ್ಪೂನ್ ಅಲ್ಲ, ಅದು ಗುಣ ಯಾರ ತರ?
ಅಪ್ಪನ ತರ ನಮ್ಮನ್ ತರನ? ಹೆಚ್ಚು ಕಮ್ಮಿ ಅವ್ರ ತಂದೆ ತರ. ಹೌದಾ? ಬಟ್ ನೋಡ್ದವ್ರೆಲ್ಲ ಹೇಳೋದು ನನ್ ತರ ಅಂತ. ನೀವ್ ಅಡಿಗೆ ಮಾಡಿದ್ರೆ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಗೊತ್ತಾಗಬೇಕಲ್ಲ, ಡಾಮ್ ಡೂಮ್ ಅನ್ಕೊಂಡು ಮಾಡ್ತೀರಲ್ಲ ಅಡಿಗೆ ನೀವು. ಸೊ ಇದಾಗಿದೆ ಈಗ. ಹಾ, ಡನ್. ಓಕೆ, ನೆಕ್ಸ್ಟ್ ಬರೀ ತಿನ್ನಕ್ ಕೊಡೋದಷ್ಟೇ ನಂಗೆ. ಒಂದ್ ನಿಮಿಷ. ಅಶ್ವಿನವ, ಆಲೂ ಮಂಜೂರಿ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಘಮ ಬರ್ತಿದೆ. ಟೇಸ್ಟ್ ಮಾಡ್ಲಾ? ಮೊದ್ಲು ತಿನ್ಲಾ? ಖಂಡಿತ. ಯಾಕೆ ಅಷ್ಟ್ ಖಾರ ಇದೆಯಾ? ನಿಮ್ ಮಂಡ್ಯ ಭಾಷೆಲಿ ತುಂಬಾ ಚೆನ್ನಾಗಿದೆ. ನನಗೆ ಹೆಂಗಂತೀರಾ? ಬೋ ಪಸಂದಾಗದೆ. ಚೆನ್ನಾಗಿದೆ. ಸೂಪರ್. ಸಖತ್ತಾಗಿದೆ. ಖಾರ ಒಂಥರ ಸಾಫ್ಟ್ ಕ್ರಿಸ್ಪಿಯಾಗೂ ಇದೆ. ಮತ್ತೆ ಆಲೂಗಡ್ಡೆ ನೀವು ಆಲ್ರೆಡಿ ಬೇಯಿಸಿಟ್ಟಿರೋದ್ರಿಂದ ಅದ್ ಬೆಂದಿಲ್ಲ ಅನ್ನೋಂಗಿಲ್ಲ, ಒಳಗಡೆ ಕಂಪ್ಲೀಟ್ ಆಗಿ ಬೆಂದಿದೆ. ಟೇಸ್ಟಿ. ಆಲೂ ಮಂಚೂರಿ ಮಾಡುವ ವಿಧಾನ: ಒಂದು ಬಟ್ಟಲಲ್ಲಿ ಬೇಯಿಸಿದ ಆಲೂಗಡ್ಡೆ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ ಹಾಕಿ ಕಲಸಿ ಮಿಶ್ರಣ ಮಾಡಿಕೊಳ್ಳಿ. ಮತ್ತೊಂದು ಬಟ್ಟಲಲ್ಲಿ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಕಾರ್ನ್ ಫ್ಲೋರ್, ಖಾರದ ಪುಡಿ, ಉಪ್ಪು, ನೀರನ್ನು ಹಾಕಿ ಮಿಶ್ರಣ ಮಾಡಿಕೊಳ್ಳಿ. ಒಂದು ಬಾಣಲಿಗೆ ಇಮಾಮಿ ಸನ್ಫ್ಲವರ್ ಎಣ್ಣೆ ಹಾಕಿ ಕಾಯಿಸಿ. ನಂತರ ಆಲೂಗಡ್ಡೆ ಮಿಶ್ರಣವನ್ನು ಹಾಗೆ ಅದರ ಜೊತೆಗೆ ಕಡಲೆ ಹಿಟ್ಟಿನ ಮಿಶ್ರಣವನ್ನು ಹಾಕಿ ಕಲಸಿ. ಕಾದ ಎಣ್ಣೆಗೆ ಆಲೂಗಡ್ಡೆ ಮಿಶ್ರಣವನ್ನು ಹಾಕಿ ಬೇಯಿಸಿ. ಮತ್ತೊಂದು ಬಾಣಲಿಗೆ ಇಮಾಮಿ ಸನ್ಫ್ಲವರ್ ಆಯಿಲ್ ಹಾಕಿ ಕಾಯಿಸಿ. ಅದಕ್ಕೆ ಹಸಿಮೆಣಸಿನಕಾಯಿ, ಈರುಳ್ಳಿ, ಫ್ರೈ ಮಾಡಿ ತೆಗೆದಿರುವ ಆಲೂಗಡ್ಡೆ, ಚಿಲ್ಲಿ ಸಾಸ್, ಟೊಮ್ಯಾಟೊ ಸಾಸ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬಾಡಿಸಿ. ನಂತರ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿದರೆ ರುಚಿ ರುಚಿಯಾದ ಆಲೂ ಮಂಚೂರಿ ಸವಿಯಲು ಸಿದ್ಧ. ಇದೇ ಕುಸಿಲಿ ಮಂಡ್ಯದವರು ಬೇರೆ ಅಡಿಗೆ ಏನ್ ಹೇಳ್ಕೊಡ್ತಿದ್ದೀರಾ? ಬಿಸ್ಕೆಟ್ ಬರ್ಫಿ ಅಂತ. ಬಿಸ್ಕೆಟ್ ಬರ್ಫಿ ಇದು ನಿಮ್ಮೂರ್ನಾಗ ಫೇಮಸ್? ಹೇಳಿ. ಮತ್ತೆ ಎಲ್ರು ಫೇಮಸ್ ಇದು? ಇದು ಬೆಂಗಳೂರಿನಾಗೆ, ಅದ್ರಾಗೂ ನಮ್ಮ ಮನೆ. ಹೌದಾ? ಇದ್ರಲ್ಲಿ ಆಲೂಗಡ್ಡೆ ಇಲ್ವಾ? ಹೇಳಿ. ಮಗಳಿಗೋಸ್ಕರ. ಓಕೆ ಫೈನ್, ಶುರು ಮಾಡೋಣವಾ? ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಡಿ. ಬಿಸ್ಕೆಟ್, ಒಣ ತುರಿ ಕೊಬ್ಬರಿ, ಇದು ಅಕ್ಕಿ ಹಿಟ್ಟು, ಸಕ್ಕರೆದ ಪುಡಿ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ತುಪ್ಪ, ಯಾಲಕ್ಕಿ ಪುಡಿ, ಹಾಲು. ಓಕೆ, ಸೊ ಈ ಫಸ್ಟ್ ಪ್ರಾಸೆಸ್ ಏನು ನಿಮ್ಮ ಬಿಸ್ಕೆಟ್ ಬರ್ಫಿಗೆ? ಬಿಸ್ಕೆಟ್ನ ಮಿಕ್ಸಿಗೆ ಹಾಕೊಂಡು ಪೌಡರ್ ಮಾಡ್ಕೊಳ್ಳೋದು. ಹಂಗಾರೆ ಜಾರ್ ಬೇಕು? ಖಂಡಿತ. ಎಷ್ಟು ಬಿಸ್ಕೆಟ್ಸ್ ಬೇಕಾ ಪೂರ್ವ ಅವ್ರ ಇದಕ್ಕೆ? ಒಂದು ಅರ್ಧ ಪ್ಯಾಕ್ ಸಾಕು. ಅರ್ಧ ಪ್ಯಾಕ್ ಅಂದ್ರೆ ಒಂದು 7ರಿಂದ 8 ಬಿಸ್ಕೆಟಾ? 15 ಅನ್ಕೊಳ್ಳಿ. ಒಂದು 15 ಬಿಸ್ಕೆಟ್. ನಾನು ಗೋಧಿ ಬಿಸ್ಕೆಟ್ ಎಲ್ಲ ತಿನ್ನಲ್ಲ, ಅದಕ್ಕೆ ಈ ತರ ಮಾಡಿ. ಇವನ್ ಡ್ರೈ ಫ್ರೂಟ್ಸ್ ಎಲ್ಲ ತಗೊಂಬಂದ್ ಇಟ್ಟಿರ್ತಾರೆ. ಒಂದು ತಿಂತೀನಿ, ತಗೊಂಬಂದಾಗ ಮಮ್ಮಿ ಏನು ಅನ್ಬಾರ್ದಲ್ಲ ತಗೊಂಬಂದಾಗ. ಆಮೇಲೆ ನೋಡೋದು ತಿನ್ನೋದಿಲ್ಲ, ಬೈತಾರ. ಆಮೇಲೆ ಈ ತರ ಮಾಡ್ಕೊಡ್ತಾರ. ಇವಾಗಾದ್ರೆ ಹೋಗುತ್ತಲ್ಲ ಚೆನ್ನಾಗ. ಈ ತರ ಮಾಡ್ಕೊಟ್ಟಾಗ ಚೆನ್ನಾಗಿ ತಿಂತೀರಾ? ಅಪೂರ್ವ ಅಲ್ಲಿಂದ ಕ್ಯಾಟ್ ವಾಕ್. ಹೌದಾ? ತುಪ್ಪ ಹಾಕ್ತಾ ಇದ್ದೀರಾ? ತುಪ್ಪ ಎಷ್ಟು ಬೇಕಾಗುತ್ತೆ? ತುಪ್ಪ ಒಂದು ಕಪ್ಪು. 1 ಕಪ್ ಅಷ್ಟು ಬೇಕಾ? ನೀವೇನೇನು ಅಡುಗೆ ಮಾಡ್ತೀರಾ? ನಾನು ನಿಮ್ ತರನೆಪ್ಪ, ಅಂದ್ರೆ ಕಾಪಟ್ಟೆ. ನನಗೂ ತುಂಬಾ ಇಷ್ಟ. ಸೊ ದ್ರಾಕ್ಷಿ, ಗೋಡಂಬಿ ಎಲ್ಲ ಇದು ಮಾಡ್ಕೋಬೇಕು. ಇನ್ನು ಬೇಕಾದ್ರೆ ಸ್ವಲ್ಪ ಜಾಸ್ತಿನೂ ಹಾಕೋಬಹುದು. ಹೌದು, ಜಾಸ್ತಿ ಇಷ್ಟಪಡೋದು ಜಾಸ್ತಿ ಹಾಕೋಬಹುದು. ಇದಕ್ಕೇನೆ ಮತ್ತೆ ತುಪ್ಪ ಹಾಕೊಳ್ಳೋದು. ಫಸ್ಟ್ ಗೋಡಂಬಿ, ದ್ರಾಕ್ಷಿ ಎಲ್ಲ ಹುರಿದಿಟ್ಕೊಂಡು ತುಪ್ಪದಲ್ಲಿ ಇದು ಮಾಡಿ ಇಟ್ಕೊ, ಫ್ರೈ ಮಾಡಿ ಇಟ್ಕೋಬೇಕು.
ಹಾಕ್ದಂಗೆನೆ ಹುಷಾರಾಗಿ ಹಾಲು ಹಾಕೋಬೇಕು. ಸೊ ಇದು ಆಕ್ಚುಲಿ ಯಾರು ಕಂಡಿಡ್ತು ರೆಸಿಪಿ? ನೀವೇ ಕಂಡಿಡ್ತಿದ್ದಾ? ಹೇಳಿದ್ನಲ್ಲ, ನಮ್ಮ ಫ್ರೆಂಡ್ಸ್ಗಳೆಲ್ಲ ಸೇರಿದ್ರೆ ನಾವು ಏನಾರ ಅಡುಗೆ ಮಾಡ್ಕೊಂಡು ತಿನ್ನೋದು. ಅದರಲ್ಲಿ ಸ್ಟಾರ್ಟ್ ಆದಾಗ ಒಂದ್ 2-3 ಐಟಮ್ ಆ್ಯಡ್ ಆಗಿರುತ್ತೆ. ಅದು ಟೇಸ್ಟ್ ಬೇರೆ ತರ ಆಗಿ ಒಂದು 5-6 ಐಟಮ್ ಸೇರ್ಬಿಟ್ಟಿರುತ್ತೆ. ಎಲ್ಲ ಫ್ರೆಂಡ್ಸ್ಗಳೆಲ್ಲ ಒಂದೊಂದು ಆ್ಯಡ್ ಮಾಡಿ ಓಕೆ. ಹಾಗೆ. ಸೊ ಇದು ಏನ್ ಪೌಡರ್? ಸಕ್ಕರೆ ಪುಡಿ. ಸಕ್ಕರೆ ಪುಡಿ. ಹಾಲು ನಾವ್ ಎಷ್ಟು ಹಾಕೋತೀವೋ ಅಷ್ಟು ಸಕ್ಕರೆ ಬೇಕು. ಅಷ್ಟೇ ಪ್ರಮಾಣದ ಸಕ್ಕರೆ. ಸ್ವಲ್ಪ ಸಕ್ಕರೆ ಸ್ವೀಟ್ ಪುಡಿನೇ ಕಮ್ಮಿ ಹಾಕ್ಬೇಕಾ ನಾವು? ಹಾಕಿದ್ರೆ ಅದು ಬೇಗ ಮೆಲ್ಟ್ ಆಗುತ್ತೆ. ಇಲ್ಲ ಅಂದ್ರೆ ಅದನ್ನ ಇದು ಮಾಡ್ತಾ ಇರ್ಬೇಕು. ಇದಾಗ್ತದೆ ಅಕ್ಕಿ ಪೌಡರ್. ಅಕ್ಕಿ ಇದು ಪೌಡರ್ ಹಾಕಿದ್ಮೇಲೆ ಗ್ಯಾಪ್ ಕೊಡಬಾರ್ದು. ಸ್ವಲ್ಪ ಬೇಗ ಇದು ಮಾಡಬೇಕು. ಹಿಂಗೆ ಆಡಿಸ್ತಾ ಇರಬೇಕು, ಬಿಡಬಾರ್ದು. ಗಂಟು ಕಟ್ಟುತ್ತೆ. ಆಮೇಲೆ ಗೋಲ್ಡನ್ ಕಲರ್ ತಿರ್ಗಬೇಕು. ಬಾಂಡ್ಲಿಗೆ ಅಂಟ್ಕೋಬಾರ್ದು. ತುಂಬಾ ಫಾಸ್ಟ್ ಅಲ್ವಾ ನೀವು ಅಡಿಗೆ ಮಾಡೋದೆಲ್ಲ? ಓಕೆ. ಮೊದ್ಲು ತುಂಬಾ ಸ್ಲೋ. ಸ್ವಲ್ಪ ನಾನು ರೆಡಿ ಮಾಡ್ಕೊಂಡು ಮಾಡೋದು. ಹೆಚ್ಚಾದ ಇದನ್ನೆಲ್ಲ ಸ್ಲೋ ಮೋಷನ್ ಅಲ್ಲಿ ಮಾಡ್ತಾರೆ. ಸ್ಲೋ ಮೋಷನ್ ಅಲ್ಲಿ ಮಾಡ್ತಾರ? ಯಾಕ್ರಿ ಹಂಗೆ? ನೋಡ್ರಿ, ಗೊತ್ತಾಗೋಯ್ತು ನೀವು ಸ್ಲೋ ಅಂತ. ಒಳ್ಳೆ ಹಲ್ವಾ ಅದಕ್ಕೆ ಬಂದ್ಬಿಡ್ತಲ್ಲ. ಓಕೆ. ಸೊ ತುಂಬಾ ತುಪ್ಪ ಹಾಕಿರೋದ್ರಿಂದ ಬೇಗ ಅದು ಸೈಡ್ ಎಲ್ಲ ಬಿಟ್ಕೋತಾ ಇದೆ. ಹೌದು. ಮತ್ತೆ ಏಲಕ್ಕಿ ಪುಡಿ, ಏಲಕ್ಕಿ ಪೌಡರ್ ಹಾಕ್ತಾ ಇದ್ದೀರಾ. ಅದು ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಅದು ಈಗ ಒಂದು 4-5 ಇದು ಮಾಡ್ಕೊಂಡಿದ್ದೀನಿ. ಆ ಥರ ಮಾಡ್ಕೊ. ಒಂದು ಅಂದಾಜಿಗೆ ಆಯ್ತು ರೀ, ಯಾರು ಎಷ್ಟು ಇಷ್ಟ ಪಡ್ತಾರೋ ಅಷ್ಟು ಹಾಕೋ. ಹೌದು. ಮೀಡಿಯಮ್ ಅಂತಂದ್ರೆ ಈ ಇದು ಹಾಕೊಂಡಿರ್ತೀವಲ್ಲ ಸಮ ಪ್ರಮಾಣವಾಗಿ ಸಕ್ಕರೆ ಹಾಲು ಎಲ್ಲ, ಅದಕ್ಕೆ ಇದು ಮಾಡ್ಕೊಳ್ಳೋದು. ಹಾಲೇನಾದ್ರೂ ಬೇಕು ಅನ್ಸಿದ್ರೆ ಆ್ಯಡ್ ಮಾಡ್ಕೊಬೋದು. ಸ್ವಲ್ಪ ಗಟ್ಟಿ ಆಯ್ತು ಅಂತ ಅನ್ಸುತ್ತೆ. ತಟ್ಟೆಗೆ ಹಾಕೋ ತನಕ ತೀರಾ ಗಟ್ಟಿ ಆಗಬಾರ್ದು. ಕೈ ಆಡಿಸ್ತಾನೆ ಇರ್ಬೇಕು. ಸ್ವಲ್ಪ ಹೈ ಫ್ಲೇಮ್ ಮಾಡಿದ್ರು ಕೂಡ ಹೌದು ಇದಾಗ್ಬಿಡುತ್ತೆ. ಅದು ಟೇಸ್ಟ್ ಹೋಗ್ಬಿಡುತ್ತೆ. ಒಂಥರ ಸೀಕ್ಲು ತರ ಇಲ್ಲ ಬೇಯಿಸಿರೋ ತರ ಇದು ಅನ್ಸಲ್ಲ. ಪ್ಲೇಟ್ ಬೇಕು. ಸ್ಟೀಲ್ ಪ್ಲೇಟ್ ಇದ್ರೆ ಇನ್ನೂ ಬೆಟರ್ ಅಲ್ವಾ? ಹೌದು. ಇಷ್ಟೊಂದು ತುಪ್ಪ ಹಾಕ್ಬಿಡ್ತಾರ. ಆಮೇಲೆ ಮಮ್ಮಿ ತಿನ್ನಲ್ಲ, ಎಲ್ಲ ನಾನೇ ತಿಂತೇನೆ. ಹೌದಾ? ನೋಡಮ್ಮ, ಅದೇ ನನಗೂ ಬೆನಿಫಿಟ್. ನನಗೆ ಕಡಿಮೆ ಆಗ್ಬಿಡುತ್ತಲ್ಲ. ಆಗನ್ಕೊಂಡು ನಿಜವಾಗ್ಲೂ ತಿಂದ್ರೆ ಖುಷಿ ಆಗುತ್ತೆ. ತಿನ್ನಲ್ಲ. ಅಯ್ಯೋ ಅಮ್ಮ ನಿಂಗೆ ಕೊಡೋದೇ ಇಲ್ಲ, ಅದಕ್ಕೆ ನೀನ್ ಹಿಂಗಿರೋದು ಗೊತ್ತು. ಇಲ್ಲ ಇಲ್ಲ, ಚೆನ್ನಾಗಿ ಕೊಡ್ತಾರೆ ತಿನ್ನಕ್ಕೆ. ಹೌದಾ? ಅದಕ್ಕೆ ನೀನು ಮಮ್ಮಿ ತಿಂದಿಲ್ಲ ಕೊಡ್ತಾರೆ. ಸೋ ಸ್ವೀಟ್. ಏನ್ ಹಾಕ್ತಾ ಇದೀರಾ ಈಗ? ಬಿಸ್ಕೆಟ್ ಪೌಡರ್. ಆರೆಂಜ್ ಫ್ಲೇವರ್ ಇರುವಂತ ಬಿಸ್ಕೆಟ್ ತಗೊಂಡಿದ್ದೀರಾ ಅಲ್ವಾ ನೀವು? ಪ್ಲೇನ್ ತಗೊಂಡಿಲ್ಲ? ಯಾವ್ದಾದ್ರು ತಗೋಬಹುದು, ಅದೇನು ಇದಿಲ್ಲ. ಬಟ್ ಇವಾಗ ಆರೆಂಜ್ ಕಲರ್. ಎಷ್ಟು ತುಪ್ಪ ಹಾಕ್ಬೇಕಂದ್ರೆ ಇದಕ್ಕೆ ಈ ತರ ಮೇಲೆ ಹಾಕ್ತಿವಲ್ಲ, ಅದು ಫುಲ್ ನೆನಿಬೇಕು. ಆದ್ರೆ ನಾನು ಇಲ್ಲಿ ಕಮ್ಮಿ ಹಾಕಿದ್ದೀನಿ. ಈ ಬಿಸ್ಕೆಟ್ ಬರ್ಫಿ ನೋಡ್ತಾ ಇದ್ರೆ ನನಗೆ ನಮ್ಮ ಅಕ್ಕನ ಮಗಳು ಪೂಜಾ ನೆನಪಾಗ್ತಿದ್ದಾಳೆ. ಯಾಕೆಂದ್ರೆ ಅವಳಿಗೆ ಇದು ಅಂದ್ರೆ ತುಂಬಾ ಇಷ್ಟ. ಹಾಗಾಗಿ ಅವಳನ್ನ ಕರೀಲ ಈಗ. ಕರ್ಕೊಂಡ್ ಬಂದಿದ್ದೀರಾ? ಪಾಪ ಏಂಜಲ್ ಅವಾಗ್ಲಿಂದ ಕಾಲ್ ನೋವು ಅಂತ ಇದ್ಲು. ಸರಿ ಏಂಜಲ್, ನಾನು ಹೋಗಿ ಅವಳನ್ನ ಕಳಿಸ್ತೀನಿ. ಪೂಜಾ ಅಲ್ವಾ? ಹೌದು. ಮ್ಯಾಜಿಕ್ ಮಾಡೋಷ್ಟು ಪೂಜಾ ಬಂದ್ಬಿಟ್ಲು. ಪೂಜಾ, ಹಲೋ. ಹೇಗಿದ್ದೀರಾ? ಸಿಕ್ಕಾಪಟ್ಟೆ ಸಖತ್ತಾಗಿ ಕ್ಯಾಟ್ ವಾಕ್ ಮಾಡ್ತೀರಾ ಕಣ್ರಿ. ಥ್ಯಾಂಕ್ ಯು. ನೀವು ಕೂಡ. ನಿಮ್ದು ನಾನು ಎಷ್ಟೊಂದು ಶೋಗಳು ನೋಡಿದ್ದೀನಿ ಗೊತ್ತಾ, ಎಷ್ಟು ಸಾಕದಾಗಿ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಇಷ್ಟ ನೀವು ಮಾಡೋ ಕ್ಯಾಟ್ ವಾಕ್ ಅಂದ್ರೆ ನಂಗಂತೂ ತುಂಬಾ ಇಷ್ಟ. ನೀವು ನಮ್ಮ ಆಂಟಿ ಒಂದು ಕ್ಯಾಟ್ ವಾಕ್ ಮಾಡ್ಲೇಬೇಕಿಲ್ಲ. ಈಗ್ಲಾ ಮಾಡಿ, ಪರವಾಗಿಲ್ಲ. ತಿನ್ಬಿಡ್ತೀನಿ. ತಿನ್ಬಿಟ್ಟು ನಾನು ಚೆನ್ನಾಗಿದ್ರೆ ಆಮೇಲೆ ಖಂಡಿತ ಮಾಡ್ತೀನಿ ನಿಮ್ ಜೊತೆ. ಚೆನ್ನಾಗಿದ್ರೆ ಓಕೆ, ನೀನೇ ಕೊಡಮ್ಮ ನಿನ್ ಕೈಯಾರೆ. ಪೂಜೆಗೆ ಬರ್ಫಿ ತುಂಬಾ ಇಷ್ಟ ಅಂತ. ತುಂಬಾ ಇಷ್ಟ, ನನ್ಗಂತೂ ಸಖತ್ ಇಷ್ಟ. ನೀವು ಟೇಸ್ಟ್ ಮಾಡಿ ನೋಡ್ಬಿಡಿ, ಆಮೇಲೆ ಹೇಳ್ತೀರಾ ಹೇಗಿದೆ ಅಂತ. ಶೋರ್. ನಾನ್ ಫಸ್ಟ್ ಟೇಸ್ಟ್ ಮಾಡ್ಲಾ? ಹಾ. ಅವ್ರು ನೋಡ್ತಾ ಇರೋ ಸ್ಟೈಲ್ ನೋಡಿದ್ರೆ ನಂಗೆ ಭಯ ಆಗ್ತಾ ಇದೆ ಮಮ್ಮ.
ಏನೋ ಸಕ್ಕತ್ತಾಗಿದೆ ಅಂತ ಹೇಳ್ತೀನಾ? ಓಕೆ. ಅಯ್ಯೋ ಪರವಾಗಿಲ್ಲ. ಪೂಜಾ ತಿತ್ಕೊಳ್ಳೋದಕ್ಕೊಂದು ಪೂಜಾ ಏನ್ ಕರೆಕ್ಟ್ ಆಗಿ ಹೇಳಿಯಪ್ಪ, ಕನ್ಫ್ಯೂಸ್ ಮಾಡ್ತಿದ್ದೀರ ನನ್ಗೆ ನಿಜವಾಗ್ಲೂ. ಸೂಪರ್, ಸಕ್ಕತ್ತಾಗಿದೆ. ಪೂಜೆಗೂ ತುಂಬಾ ಇಷ್ಟ ಅಲ್ವಾ? ಪಾಪ ಪೂಜಾಗ್ ತಿನ್ನಕ್ ಕೊಡ್ಲಿಲ್ಲ ಅಂದ್ರೆ ನನ್ನ ಆಮೇಲೆ ಬಿಡ್ತಾಳ ಅಲ್ವಾ? ಮತ್ತೆ ತಗೋ. ಡ್ರೈ ಫ್ರೂಟ್ಸು, ಆ ಬಿಸ್ಕೆಟ್ ನನಗಂತೂ ಸಿಕ್ಕಾಪಟ್ಟೆ ಗ್ಯಾರಂಟಿ. ಏನು ಕ್ಯಾಟ್ ವಾಕ್ ಅಂತೂ ಸೂಪರ್. ಮಾಡೋಣಪ್ಪ ಕ್ಯಾಟ್ ವಾಕ್. ಚೆನ್ನಾಗಿದ್ರೆ ಕ್ಯಾಟ್ ವಾಕ್ ಮಾಡ್ತೀನಿ ಅಂತ ಹೇಳಿದೀನಿ. ಕ್ಯಾಟ್ ವಾಕ್ ಖಂಡಿತ ಮಾಡ್ತೀನಿ. ಸೊ ನೀವು ಕ್ಯಾಟ್ ವಾಕ್ ಮಾಡೋದನ್ನ ಬಿಟ್ಟು ಫಸ್ಟ್ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ತಿಂತಾ ಇದ್ರೆ ಹಲ್ಲು ನೋವಿರೋರ್ಗೆ, ಹಲ್ಲು ಸರಿ ಇಲ್ದೇ ಇರೋರ್ಗೆಲ್ಲ ತುಂಬಾ ಒಳ್ಳೇದು. ಯಾಕಂದ್ರೆ ಬಾಯಲ್ಲಿ ಹಾಕಿದ ತಕ್ಷಣ ಹಾಗೆ ಕರ್ಗೋಗುತ್ತೆ. ಬಿಸ್ಕೆಟ್ ಬರ್ಫಿ ಮಾಡುವ ವಿಧಾನ: ಬಿಸ್ಕೆಟ್ ಅನ್ನು ಕ್ರಮ್ಸ್ ಮಾಡಿ ಇಟ್ಟುಕೊಳ್ಳಿ. ಒಂದು ಬಾಣಲಿಗೆ ತುಪ್ಪ ಹಾಕಿ ಕಾಯಿಸಿ. ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕಿ ಹುರಿದುಕೊಳ್ಳಿ. ಅದನ್ನು ಒಂದು ಪುಟ್ಟ ಬಟ್ಟಲಿಗೆ ಹಾಕಿಕೊಳ್ಳಿ. ಮತ್ತೊಂದು ಬಾಣಲಿಗೆ ತುಪ್ಪ ಹಾಕಿ ಕಾಯಿಸಿ. ಅದಕ್ಕೆ ಹಾಲು, ಸಕ್ಕರೆ ಪುಡಿ, ಅಕ್ಕಿ ಹಿಟ್ಟು, ಏಲಕ್ಕಿ, ಒಣಕಾಯಿ ತುರಿ ಹಾಕಿ ಕಲಸಿ ಮಿಶ್ರಣ ಮಾಡಿಕೊಳ್ಳಿ. ಅದು ಪೇಸ್ಟ್ ನಂತೆ ಆಗಬೇಕು. ಆ ಪೇಸ್ಟ್ ಅನ್ನು ಸರ್ವಿಂಗ್ ಪ್ಲೇಟ್ಗೆ ಹಾಕಿ ಅದರ ಮೇಲೆ ಬಿಸ್ಕೆಟ್ ಪೌಡರ್ ಹರಡಿ ತುಪ್ಪದಲ್ಲಿ ಕರೆದ ಡ್ರೈ ಫ್ರೂಟ್ಸ್ ಅನ್ನು ಹಾಕಿದರೆ ಬಿಸ್ಕೆಟ್ ಬರ್ಫಿ ಸವಿಯಲು ಸಿದ್ಧ. ಸೊ ನೆಕ್ಸ್ಟ್ ರೆಸಿಪಿ. ನೆಕ್ಸ್ಟ್ ಬ್ರೆಡ್ ಚಾಟ್. ಪೂಜಾ, ನಿಮ್ಮ ಆಂಟಿ ಮಾಡ್ಕೊಟ್ಟಿದ್ದು ಬಿಸ್ಕೆಟ್ ಬರ್ಫಿ. ಹಲ್ವಾ ತರ ಇರ್ಬೇಕಂದ್ರೆ ನಾವು ಬಿಸಿಲು ತಿನ್ವಲ್ಲ, ಅದಕ್ಕೋಸ್ಕರ ಸ್ವಲ್ಪ ತಿಟ್ಬಿಟ್ಟು ತಿಂದ್ರೆ ಅದು ನೀಟಾಗಿ ಹಲ್ವಾ ತರ ಇರುತ್ತೆ. ಸಿಕ್ಕಾಪಟ್ಟೆ ನಾನಂತೂ ಇಷ್ಟಪಟ್ಬಿಟ್ಟು ತಿಂದಿದ್ದೀನಿ. ಈಗ ನೆಕ್ಸ್ಟ್ ನೀವೇನೋ ಬ್ರೆಡ್ ಚಾಟ್ ಏನೋ ಮಾಡ್ತೀನಿ ಅಂತ ಹೇಳಿದ್ರಿ. ಸೊ ಬ್ರೆಡ್ ಚಾಟ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಫಸ್ಟ್ ಹೇಳಿ. ಬ್ರೆಡ್, ಆಲೂಗೆಡ್ಡೆ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿ, ದಾಳಿಂಬೆ, ಹಸಿಮೆಣಸಿನಕಾಯಿ, ಚಾಟ್ ಮಸಾಲ, ಪುದೀನ ಸೊಪ್ಪು, ಮೊಳಕೆ ಬಂದಿರೋ ಹಸಿರು ಕಾಳು, ಬೇಲು, ಸಾಸು, ಚಿಲ್ಲಿ ಸಾಸ್, ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಬಾಣಲಿ ಕೊಡಿ. ಇದಕ್ಕೂ ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿಯುತ್ತೆ. ಎಣ್ಣೆ ಜಾಸ್ತಿ ಬೇಕಾ? ಡೀಪ್ ಫ್ರೈ. ನಮ್ಮ ಆಂಟಿಗೆ ಎಣ್ಣೆ ಇಲ್ಲದೆ ಯಾವ ಕೆಲಸನೂ ಆಗೋದೇ ಇಲ್ಲ. ಎಣ್ಣೆ ಬೇಕೇ ಬೇಕಾ? ಎಲ್ಲ ಆಂಟಿ ಏನ್ ಆಂಟಿ ಇದೆಲ್ಲ ಎಣ್ಣೆ ಎಲ್ಲ ಬೇಕು ಅಂತಾರೆ, ಏನಿದೆಲ್ಲ ಕತೆ? ಇವಳು ಬಂದಾಗ ಎಣ್ಣೆ ಐಟಮ್ಸ್ ಗಳೇ ಜಾಸ್ತಿ ಅದನ್ನೇ ಮಾಡ್ತಾರೆ. ಹಾಳಾಗ್ಬಿಟ್ಟಿದೆ. ಕಾಲೇಜ್ ಹೋಗ್ತಿದ್ಯಾ ಮಗಳೇ? ಯಾವ ಕ್ಲಾಸ್ ಅಮ್ಮ? ಈಗ ಫಸ್ಟ್ BBM ಮಾಡ್ತಾ ಇದ್ದೀನಿ. BBM ನಾನು ಫಸ್ಟ್ PU ಅನ್ಕೊಂಡೆ. ತುಂಬಾ ಹಾಳಾಗ್ಬಿಟ್ಟಿದೆ. ಹುಷಾರ್. ಎಣ್ಣೆ ಎಣ್ಣೆ ಎಷ್ಟು ಬೇಕಾಗುತ್ತೆ ಅಪೂರ್ವ? ಒಂದು ಅರ್ಧ ಲೀಟರ್ ಅಂದ್ರೆ ಇದು ಪೂರ ಮುಳುಗೋ ಅಷ್ಟು ಹಾಕೋಬೇಕು. ಬ್ರೆಡ್ ನ ನೀವು ಪೂರ್ತಿ ಅದ್ರಲ್ಲಿ ಡೀಪ್ ಫ್ರೈ ಮಾಡ್ತಾ ಇದ್ದೀರಾ? ರಾಮ್ ಸಿನಿಮಾದಲ್ಲಿ ಆ ಜಾಣಪೆದ್ದಿಯಲ್ಲಿ ತುಂಬಾ ಡೈಲಾಗ್ಸ್ ಎಲ್ಲ ಇತ್ತಲ್ವಾ? ಸೊ ಏನದು ಡೈಲಾಗ್ಸ್ ಎಲ್ಲ ಒಂದ್ ಸ್ವಲ್ಪ ಹೇಳ್ತೀರಾ ನನ್ಗೆ? ಇವ್ರ ರಂಗಾಯಣ ರಘುವ್ರು ನನ್ನ ಯಜಮಾನ್ರು. ಅದರಲ್ಲಿ ಫೋನ್ ಮಾಡಿಬಿಟ್ಟು ದುಡ್ಡು ತೊಗೊಂಡೋಗಿರ್ತಾರೆ ಬ್ಯಾಂಕಿಗೆ ಕಟ್ಟೋದಕ್ಕೆ. ದುಡ್ಡು ಕಟ್ಟೋಕ್ಕೆ ಬ್ಯಾಂಕಿಗೆ ಹೋಗಿರ್ತಾರಲ್ಲ, ಈಗ ಗಂಡ ಅಷ್ಟೊಂದು ದುಡ್ಡು ತೊಗೊಂಡೋಗಿದ್ದಾನೆ, ಟೆನ್ಷನ್ನು ಏನೋ ಹೇಗೋ ಅಂತ ಹೇಳ್ಬಿಟ್ಟು ಅದನ್ನ ನಾನು ಕೇಳೋದು ಯಾವ ರೀತಿ ಅಂದರೆ, ರೀ ಅಷ್ಟೊಂದು ದುಡ್ಡು ತೊಗೊಂಡೋಗಿದ್ರಲ್ಲ, ಯಾರು ನಿಮ್ಮ ತಲೆ ಹೊಡೆದಾಕ್ಬಿಟ್ಟು ದುಡ್ಡು ಎತ್ಕೊಂಡು ಹೊಡೋಗ್ಬಿಟ್ರಾ ಅಂತ. ಲೇ ನೀನು ಏನು ಶಾಪ ಆಗ್ತಿದ್ಯಾ ಇಲ್ಲ ಯೋಗಕ್ಷೇಮ ವಿಚಾರಿಸ್ಕೊತಿದ್ದೇನೆ ಅಂತ. ಆಮೇಲೆ ಪುನೀತ್ ಸರ್ ಬರ್ತಾರೆ. ಬಂದ್ಬಿಟ್ಟು ನಿಮ್ಮ ಯಜಮಾನ್ರು ಮನೇಲಿದ್ದಾರ ಅಂತ. ರೀ ಮನೇಲಿ ಇದ್ದೀರಾ ಅಂತ ಹೇಳೋ ಇಲ್ಲ ಅಂತ ಹೇಳೋ. ಓಕೆ, ಥರ ಮನೇಲಿ ಹಂಗೆ ಮಾಡ್ತೀರಾ? ಇಲ್ಲ ಅಷ್ಟೊಂದಿಲ್ಲ, ಬಟ್ ಸಹಜವಾಗಿ ಒಂದೊಂದ್ಸರಿ ನನಗೆ ಗೊತ್ತಿಲ್ಲದಾಗ ಆ ಥರ ಒಂದೊಂದ್ಸರಿ ಆಗುತ್ತೆ. ಈಗ ಅವ್ರೇನೋ ಕೇಳ್ತಾರೆ, ನನ್ನ ಕೂಲಾಗಿ ಆನ್ಸರ್ ಮಾಡ್ಬಿಡ್ತೀನಿ. ಆ್ಯಕ್ಚುಲಿ ಅವ್ರು ಬೇರೆಯವ್ರ ಮುಂದೆ ಅವ್ರು ಏನೋ ಅವಾಯ್ಡ್ ಮಾಡಕ್ ನೋಡ್ತಿರ್ತಾರೆ, ಹೇಳ್ಬಿಟ್ಟಿರ್ತೀನಿ ಆ ಥರ. ಒಳ್ಳೆ ತುಂಬಾ ಕ್ರಿಸ್ಪಿ ಆಗಿದೆ, ತುಂಬಾ ಚೆನ್ನಾಗಿದೆ. ಬಿಸ್ಕೆಟ್ ತರ ಆಗೋಯ್ತು. ನಂಗೆ ಹೀಗೆ ತಿನ್ಬಿಡ್ಬೇಕು ಅಂತ ಅನ್ಸ್ತಾ ಇದೆ. ಒಂದು ಬೌಲ್ ಕೊಡಿ. ನಮ್ಮ ಆಂಟಿ ನೋಡಿ ಇದೆಲ್ಲೂ ಆಲೂಗಡ್ಡೆ ಬಿಟ್ಟಿಲ್ಲ ಅಲ್ವಾ? ನೀವು ಕರೆಕ್ಟ್ ಆಗಿ ಹೆಸರಿಟ್ಟಿದ್ದೀರಾ. ನಾನು ಹಿಂಗೆ ಎಲ್ಲಾರ್ಗು ಹೇಳ್ಕೊಂಡ್ ಬರೋದು ಇನ್ಮೇಲಿಂದ. ನಿಜ. ಅರ್ಧ ಆಲೂಗಡ್ಡೆ ತಗೊಂಡು ಬಾಯ್ಲ್ ಮಾಡೋದನ್ನ ಮ್ಯಾಶ್ ಮಾಡ್ಕೊಂಡಿದ್ದೀರಾ? ಓಕೆ. ಈ ಕಾಳು ಇದೆಲ್ಲ ಇಷ್ಟೇ ಅಷ್ಟೇ ಅಂತ ಇಲ್ಲ, ನಮ್ಗೆ ಎಷ್ಟು ಇಷ್ಟ ಇದೆಯೋ ಅಷ್ಟು ಇವಾಗ ಇಷ್ಟು ಹಾಕೊಂಡ್ರು ಚೆನ್ನಾಗಿರುತ್ತೆ.
ದಾಳಂಬೆ ಅದ್ರ ಜೊತೆ ದಾಳಿಂಬೆ ಒಂದ್ ತಗೊಂಡಿದ್ದೀರಾ ಅನ್ಸುತ್ತಲ್ಲ? ಒಂದು ಫುಲ್ ಹಾಕಿದ್ರು ಪರವಾಗಿಲ್ಲ, ಹಾಫ್ ತಗೊಂಡಿದ್ದೀನಿ ಈಗ. ಇದು ಅಷ್ಟೇನೆ, ತುಂಬಾ ಹೆಲ್ದಿ. ಹಾಗಾಗಿ ಮಕ್ಕಳು ಡೈರೆಕ್ಟಾಗಿ ತಿನ್ನೋಕ್ಕೆ ಮುಜುಗರ, ಒಂಥರ ಇರಿಟೇಷನ್ ಮಾಡ್ಕೋತಾರೆ. ಈ ಥರ ಮಿಕ್ಸ್ ಮಾಡಿಕೊಟ್ರೆ ಅವ್ರಿಗೂ ಒಂಥರ ಬೇರೆ ಡಿಶಸ್ ಏನೋ ತಿಂತಾ ಇದ್ದೀವಿ ಅಂತ ಫೀಲ್ ಮಾಡ್ತಾರೆ. ಕ್ಯಾರೆಟ್ ತುರಿ, ಆಮೇಲೆ ಚಿಕ್ಕದಾಗಿ ಸಣ್ಣದಾಗಿ ಹಚ್ಚಿರುವಂತ ಈರುಳ್ಳಿ. ಹೌದು, ಅದು ಒಂದು ತಗೊಂಡ್ರೆ ಸಾಕು. ಓಕೆ, ಬಟ್ ಸಣ್ಣದಾಗಿ ಹಚ್ಕೋಬೇಕು. ಹೌದು, ಬೇಲ್ ಅಥವಾ ಚಾಟ್ ಅಂದ ತಕ್ಷಣ ಈರುಳ್ಳಿ ಚಿಕ್ಕದಾಗಿದ್ರೆ ಚೆನ್ನಾಗಿರೋದು. 1-2 ಸ್ಪೂನಷ್ಟು ಕೊತ್ತಂಬರಿ. ಓಕೆ, ಏನ್ ಪುದೀನ? ಪುದೀನ, ಹೌದು. ಕೊತ್ತಂಬರಿ ಸೊಪ್ಪು 1 ಸ್ಪೂನ್ ಹಾಕಿದ್ರೆ ಪುದೀನಾನು 1 ಸ್ಪೂನ್ ಹಾಕೋಬಹುದು. ಕೊತ್ತಂಬರಿ 2 ಸ್ಪೂನು, ಪುದೀನ 1 ಸ್ಪೂನ್ ಹಾಕಿದ್ದೀನಿ. ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು. ಹಸಿಮೆಣಸಿನ್ಕಾಯಿ ಇಷ್ಟ ಇದ್ದಲ್ಲಿ, ಇಲ್ಲ ಅಂದ್ರೇನು ನೆಸೆಸಿಟಿ ಇಲ್ಲ, ಬಟ್ ರುಚಿಗೆ ಬೇಕನ್ಸುತ್ತಲ್ಲ ನಮಗೆ. ಈ ಸಾಸು ಇದು ಅಷ್ಟೇ, ಬೇಕನ್ಸಿದ್ರೆ ನಮ್ಗೊಂದು ಸ್ವಲ್ಪ ಈ ಹೋಟ್ಲು ಟೇಸ್ಟ್ಗಳು ಬೇಕನ್ಸುತ್ತಲ್ಲ ಅದಕ್ಕೆ ಅಷ್ಟೇ. ಸ್ವಲ್ಪ ಚಿಲ್ಲಿ ಸಾಸ್, ಸ್ವಲ್ಪ ಟೊಮೆಟೊ ಸಾಸ್. ಹಾಂ, ಮತ್ತೆ ಬೇಲ್ ಇಲ್ಲದೆ ಇದ್ರೆ ಚಾಟ್ ಆಗೋದೇ ಇಲ್ಲ. ಹೌದೌದು, ಖಂಡಿತ. ಒಂದು ದೊಡ್ಡ ಸ್ಪೂನ್ ಕೊಡಿ. ಯಾಕೆ ಅಂತ ಮಾತ್ರ ಕೇಳಬೇಡಿ. ಯಾಕೆ? 2 ಕೊಡ್ತೀನಪ್ಪ, ತಗೊಂಬಿಡಿ. ಥ್ಯಾಂಕ್ ಯು. ಬ್ರೆಡ್ ಫ್ರೈ ಮಾಡ್ಕೊಂಡಿರ್ತೀವಲ್ಲ, ಸೊ ಹಾಗೆ ಪೀಸಸ್ ಹಾಕೋದು. ಹಾ, ಇದನ್ನೇನು ಪೌಡರ್ ಮಾಡಿ ಹಾಕೋಬೇಕಂತ ಏನಿಲ್ಲ. ಇದೇ ತಿನ್ನುವಾಗ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡೋದು. ಓಕೆ, ಫೀಲಿಂಗ್. ಹಾ, ನೀವು ಯಾವತ್ತಾದ್ರೂ ಏನಾದ್ರು ಈ ಕುಕಿಂಗ್ ಕಾಂಪಿಟೇಷನ್ ಏನಾದ್ರು ಹೋಗಿದ್ದೀರಾ? ಇಲ್ಲ, ಹೆಚ್ಚಾಗಲ್ಲ. ಸಿಕ್ಕಾಪಟ್ಟೆ ಫಾಸ್ಟು. ಈ ತರ ಪ್ರೆಸೆಂಟೇಷನ್ ಎಲ್ಲ ಮಾಡಿಕೊಟ್ರೆ ನಿಮ್ಗೆ ಫಸ್ಟ್ ನಂಬರ್ 1 ಪ್ಲೇಸ್. ಇಲ್ಲ, ಇಲ್ಲಿ ಫಾಸ್ಟ್ ಇರ್ತಾರೆ ಅಷ್ಟೇ. ಮನೇಲಿ ಹಿಂಗೆ 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 ಕಟ್ ಮಾಡೋದು. ಏನಮ್ಮ ಇಷ್ಟು ಮೆತ್ತಿಗೆ ಮಾಡ್ತಾ ಇದೀಯಾ ಅಂದ್ರೆ, ಚೆನ್ನಾಗಿ ಬರ್ಬೇಕು ಸುಮ್ನೆ ಇರು, ನೀಟಾಗಿ ಬರ್ಬೇಕು ಸುಮ್ನೆ ಇರು, ನಾಜುಕಾಗಿ ಮಾಡ್ಬೇಕು ಸುಮ್ನೆ ಇರು, ಹಿಂಗೆ ಅನ್ನೋದು. ಬ್ರೆಡ್ ಚಾಟ್ ನಿಮಗೋಸ್ಕರ. ಥ್ಯಾಂಕ್ ಯು ಸೋ ಮಚ್. ನೋಡ್ತಾ ಇದ್ರೆ ಬೇಗ ತಿನ್ಬೇಕನ್ಸ್ತಾ ಇದೆ. ಫುಲ್ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ, ಏನ್ ಮಾಡೋದು? ನೋ ಕನ್ಫ್ಯೂಷನ್, ಓನ್ಲಿ ಎಕ್ಸ್ಪ್ರೆಷನ್. ಸೂಪರ್. ಥ್ಯಾಂಕ್ ಯು ಸೋ ಮಚ್. ಇಷ್ಟು ದೂರ ಬಂದು ನೀವು, ನಿಮ್ಮ ಮಗಳು ಏಂಜಲ್, ಹಾಗೆ ನಿಮ್ಮ ಸಿಸ್ಟರ್ ಮಗಳು ಪೂಜಾ, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಹೇಗೆ ಅನಿಸ್ತು ನಿಮ್ಗೆ ನಮ್ಮ ಜೊತೆ ಇಷ್ಟೊತ್ತು ಕಾಲ ಕಳೆದಿದ್ದು? ನಾವು ಮನೇಲಿ ಈ ತರ ಮಾಡ್ಕೊಂಡು ತಿಂತಾ ಇರ್ತೀವಿ, ಅದು ನಮ್ಮಷ್ಟಕ್ಕೆ ಮಾತ್ರ ಮೀಸಲಾಗುತ್ತೆ. ಜಿ ಟಿವಿ ನಿಜವಾಗ್ಲೂ ಆ ತಂಡಕ್ಕೆ ನಿಮ್ಗೆಲ್ಲರಿಗೂ ನನ್ನ ಧನ್ಯವಾದಗಳು. ಯಾಕೆಂದ್ರೆ ಇಲ್ಲಿ ತನಕ ಕರೆದು ನಮ್ಮ ಇದನ್ನ ಹಂಚ್ಕೊಳ್ಳೋದಕ್ಕೆ ಒಂದು ಹಬ್ಬ ಇದ್ದಾಗೆ. ಇವತ್ತು ಒಂದೇ ಮಾತು ಹೇಳ್ಬೇಕಂದ್ರೆ ನನ್ಗೆ ಒಂದು ಹಬ್ಬ ಇದ್ದಾಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನನಗೂ ಅಷ್ಟೇ ತುಂಬಾನೇ ಖುಷಿ ಆಯ್ತು. ಯಾಕೆಂದ್ರೆ ಎಂತ ಅದ್ಭುತವಾದಂತಹ ಕಲಾವಿದೆ, ತುಂಬಾನೇ ಒಂದು ಡೆಡಿಕೇಶನ್ ಇರುವಂತಹ ಒಂದು ಕಲಾವಿದೆ ನೀವು. ಸೊ ನಿಮ್ಗೆ ಇನ್ನಷ್ಟು ಪಾತ್ರಗಳು ಸಿಗ್ತಾ ಇರಲಿ, ಇನ್ನಷ್ಟು ನಿಮ್ಮ ಇಂಟ್ರೆಸ್ಟ್ ಅಥವಾ ನಿಮ್ಮ ಹಾರ್ಡ್ ವರ್ಕ್ ಏನಿದೆ ಅದ್ರಲ್ಲಿ ಇನ್ನೂ ತೋರಿಸ್ತಾ ಹೋಗಿ. ದೊಡ್ಡ ತೆರೆ ಮೇಲೆ ನಿಮ್ಮ ನೋಡೋದಕ್ಕೆ ನಾವು ಇಷ್ಟಪಡ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಇಷ್ಟೊತ್ತು ನೀವು ನಮ್ಮ ಜೊತೆ ಕಾಲ ಕಳೆದಿದ್ದಕ್ಕೆ ನಮ್ಮ ಕಡೆಯಿಂದ ನಿಮ್ಗೊಂದು ಪುಟ್ಟ ನೆನಪಿನ ಕಾಣಿಕೆ. ಆಶು ಬೆದ್ರಾ ವೆಂಚರ್ಸ್ ಅವರ ಕಡೆಯಿಂದ ಗಿಫ್ಟ್ ವೌಚರ್. ಥ್ಯಾಂಕ್ ಯು. ಜಯಶಂಕರ್ ಸಾರಿ ಪ್ಯಾಲೇಸ್, ಬಿವಿಪುರಂ, ಬ್ಯಾಂಗ್ಳೂರ್ ಅವ್ರ ಕಡೆಯಿಂದ ಗಿಫ್ಟ್ ವೌಚರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನನಗಂತೂ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಪೂಜಾ. ನನಗೂ ಅಷ್ಟೇ, ಮೊದಲನೇ ಸರಿ ಮೀಟ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ಇನ್ನು ಕ್ಯಾಟ್ ಜೊತೆ ವಾಕ್ ಕ್ಯಾಟ್ ಅಲ್ಲ, ಡಕ್ ಜೊತೆ ಕ್ಯಾಟ್ ವಾಕ್ ಮಾಡಕ್ ನಾನಂತೂ ಕಾಯ್ತಾ ಇದ್ದೀನಿ. ನೀರಿಗೆ ಬಾರೆ ಚೆನ್ನಿ ಬಿಂದಿಗೆ
ನೋಡಕ್ ಬರ್ತೀನಿ ನಿನ್ನ ಹಸವ ಹೊಡ್ಕೊಂಡು. ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಫೇವರೇಟ್ ಸೆಲೆಬ್ರಿಟಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಜೀ ಕನ್ನಡ. ಟೇಕ್ ಕೇರ್, ಬಾಯ್ ಬಾಯ್.